ನಮಸ್ಕಾರ. ಇವತ್ತು ನಾವು ಬೃಹದರ್ಥಶಾಸ್ತ್ರದ ಬಗ್ಗೆ ಮಾತಾಡೋಣ. ಅಂದ್ರೆ ನಮ್ಮೆಲ್ಲರ ಬದುಕಿನ ಮೇಲೆ ಪರಿಣಾಮ ಬೀರುವಂತಹ ಆರ್ಥಿಕತೆಯ ದೊಡ್ಡ ಚಿತ್ರಣವನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ಪ್ರಶ್ನೆಗಳನ್ನ ಒಮ್ಮೆ ನೋಡಿ. ಬೆಲೆಗಳು ಏರುತ್ತಾ ಇಳಿಯುತ್ತಾ? ದೇಶದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಿದ್ಯಾ ಅಥವಾ ಕಡಿಮೆ ಆಗ್ತಿದ್ಯಾ? ಅಲ್ವಾ? ಇವು ಕೇವಲ ಪೇಪರ್ ಹೆಡ್ಲೈನ್ಸ್ ಅಷ್ಟೇ ಅಲ್ಲ, ನಮ್ಮೆಲ್ಲರ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮ ಬೀರುವಂತಹ ಪ್ರಶ್ನೆಗಳಿವು. ದಿನಸಿ ಬೆಲೆ ಏನಾಗುತ್ತೆ? ಹೊಸ ಕೆಲ್ಸಗಳು ಸಿಗುತ್ತವಾ? ಇಂತಹ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೇ ಮ್ಯಾಕ್ರೋ ಎಕನಾಮಿಕ್ಸ್, ಅಂದ್ರೆ ಬೃಹದರ್ಥಶಾಸ್ತ್ರ. ಇದು ಬರೀ ಎಕನಾಮಿಸ್ಟ್ಗಳಿಗೆ ಸಂಬಂಧಪಟ್ಟ ವಿಷಯ ಅಂತೂ ಅಲ್ವೇ ಅಲ್ಲ. ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕ್ ಮುಂಚೆ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ನಡುವಿನ ಮುಖ್ಯ ವ್ಯತ್ಯಾಸ ಏನು ಅಂತ ನೋಡೋಣ. ನೋಡಿ, ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಒಬ್ಬ ವ್ಯಕ್ತಿಯ ಆದಾಯ, ಒಂದು ಕಂಪನಿಯ ಲಾಭ, ಹೀಗೆ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಗಮನ ಕೊಡುತ್ತೆ. ಆದರೆ ಮ್ಯಾಕ್ರೋ ಎಕನಾಮಿಕ್ಸ್ ಇಡೀ ದೇಶದ ಆರ್ಥಿಕತೆಯನ್ನೇ ನೋಡುತ್ತೆ. ಅಂದ್ರೆ ಹಣದುಬ್ಬರ, ನಿರುದ್ಯೋಗ, ಆರ್ಥಿಕ ಬೆಳವಣಿಗೆ, ಈ ತರದ ದೊಡ್ಡ ದೊಡ್ಡ ವಿಚಾರಗಳನ್ನ ಫೋಕಸ್ ಮಾಡುತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಮೈಕ್ರೋ ಎಕನಾಮಿಕ್ಸ್ ಕಾಡಲ್ಲಿರೋ ಒಂದೊಂದು ಮರವನ್ನ ನೋಡಿದ್ರೆ, ಮ್ಯಾಕ್ರೋ ಎಕನಾಮಿಕ್ಸ್ ಇಡೀ ಕಾಡನ್ನೇ ನೋಡುತ್ತೆ ಅಷ್ಟೇ. ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು 4 ಮುಖ್ಯ ವಿಷಯಗಳನ್ನ ನೋಡ್ಲಿದ್ದೇವೆ. ಮೊದಲಿಗೆ ಈ ಬೃಹದರ್ಥಶಾಸ್ತ್ರ ಅನ್ನೋದು ಹೇಗೆ, ಯಾಕೆ ಹುಟ್ಕೊಳ್ತು ಅಂತ ನೋಡೋಣ. ಆಮೇಲೆ ಅದಕ್ಕೂ ಮುಂಚೆ ಇದ್ದಂತಹ ಆಲೋಚನೆಗಳು ಹೇಗಿದ್ವು, ಈಗ ಆರ್ಥಿಕತೆಯನ್ನ ಯಾರು ನಡೆಸ್ತಾರೆ, ಕೊನೆಯದಾಗಿ ಆರ್ಥಿಕತೆಯ 4 ಮುಖ್ಯ ವಲಯಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ, ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ಬಿಕ್ಕಟ್ಟಿನಿಂದ ಹುಟ್ಟಿದ ಸಿದ್ಧಾಂತ. ನೋಡಿ, ಪ್ರತಿಯೊಂದು ದೊಡ್ಡ ಬದಲಾವಣೆ ಅಥವಾ ಹೊಸ ಆಲೋಚನೆ ಹುಟ್ಕೊಳ್ಳಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ ಅಲ್ವಾ? ಅದೇ ರೀತಿ ಮ್ಯಾಕ್ರೋ ಎಕಾನಮಿಕ್ಸ್ ಹುಟ್ಟಿಕೊಳ್ಳೋಕೆ ಕಾರಣವಾಗಿದ್ದು ಕೂಡ ಒಂದು ದೊಡ್ಡ ಐತಿಹಾಸಿಕ ಬಿಕ್ಕಟ್ಟು. ಆ ಐತಿಹಾಸಿಕ ಬಿಕ್ಕಟ್ಟಿನ ಬಗ್ಗೆ ತಿಳ್ಕೊಳ್ಳಕ್ ಮುಂಚೆ ಅದಕ್ಕಿಂತ ಮೊದಲು ಜಗತ್ತು ಹೇಗಿತ್ತು ಅಂತ ನೋಡೋಣ. ಅಂದ್ರೆ 1930ಗಿಂತ ಮುಂಚೆ ಎಕನಾಮಿಸ್ಟ್ಗಳ ಆಲೋಚನಾ ಕ್ರಮವೇ ಬೇರೆ ಇತ್ತು. ಅದನ್ನ ಶಾಸ್ತ್ರೀಯ ದೃಷ್ಟಿಕೋನ ಅಥವಾ ಕ್ಲಾಸಿಕಲ್ ವ್ಯೂ ಅಂತ ಕರೀತಾರೆ. ಈ ಕ್ಲಾಸಿಕಲ್ ಎಕನಾಮಿಸ್ಟ್ಗಳು ಏನು ನಂಬಿದ್ರು ಅಂದ್ರೆ, ಆರ್ಥಿಕತೆಗೆ ಏನೇ ಸಮಸ್ಯೆ ಬಂದ್ರೂ ಅದು ತನ್ನಷ್ಟಕ್ಕೆ ತಾನೇ ಸರಿ ಮಾಡ್ಕೊಳ್ಳುತ್ತೆ ಅನ್ನೋ ಒಂದು ಗಟ್ಟಿ ನಂಬಿಕೆ ಅವರಲ್ಲಿತ್ತು. ಅವರ ಪ್ರಕಾರ ಮಾರುಕಟ್ಟೆ ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರುತ್ತೆ, ನಿರುದ್ಯೋಗದಂತಹ ಸಮಸ್ಯೆಗಳು ಬಂದ್ರೂ ಅದೆಲ್ಲ ತಾತ್ಕಾಲಿಕ, ತಾನಾಗಿಯೇ ಸರಿ ಹೋಗುತ್ತೆ ಅಂಟಿದ್ರು. ಇದು ತುಂಬಾನೇ ಆಶಾವಾದಿ ದೃಷ್ಟಿಕೋನವಾಗಿತ್ತು ಅಲ್ವಾ? ಆದ್ರೆ 1929ರಲ್ಲಿ ಬಂದ ಆ ಗ್ರೇಟ್ ಡಿಪ್ರೆಷನ್ ಅಥವಾ ಮಹಾ ಆರ್ಥಿಕ ಕುಸಿತ ಇದೆಯಲ್ಲ, ಅದು ಈ ಎಲ್ಲಾ ಆಶಾವಾದಿ ನಂಬಿಕೆಗಳನ್ನ ಧೂಳಿಪಟ ಮಾಡಿಬಿಟ್ಟು. ಅಮೆರಿಕಾದಲ್ಲಿ ಶುರುವಾದ ಈ ಬಿಕ್ಕಟ್ಟು ಯುರೋಪ್ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಹರಡಿ ದೊಡ್ಡ ದೊಡ್ಡ ದೇಶಗಳ ಆರ್ಥಿಕತೆಯನ್ನೇ ಬುಡಮೇಲು ಮಾಡಿತು. ಅದು ಹಿಂದೆಂದೂ ಕಂಡರಿಯದಂತಹ ದೊಡ್ಡ ಹೊಡೆತವಾಗಿತ್ತು. ಈ ನಂಬರ್ಗಳನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಯೋಚನೆ ಮಾಡಿ, ಕೇವಲ 4 ವರ್ಷದಲ್ಲಿ ಅಮೆರಿಕಾದಲ್ಲಿ ನಿರುದ್ಯೋಗ ದರ 3%ಇಂದ 25%ಗೆ ಜಿಗ್ದುಬಿಟ್ಟು. ಅಂದ್ರೆ ಪ್ರತಿ 4 ಜನರಲ್ಲಿ ಒಬ್ಬರಿಗೆ ಕೆಲ್ಸನೇ ಇರ್ಲಿಲ್ಲ. ಕಾರ್ಖಾನೆಗಳೆಲ್ಲ ಬಂದಾಗಿ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಿದ್ವು. ಇದು ಕೇವಲ ನಂಬರ್ಗಳ ಕಥೆ ಅಲ್ಲ, ಇದೊಂದು ದೊಡ್ಡ ಮಾನವೀಯ ದುರಂತ. ಅಷ್ಟೇ ಅಲ್ಲ, ದೇಶದ ಒಟ್ಟು ಉತ್ಪಾದನ ಅಂದ್ರೆ ಅಗ್ರಿಗೇಟ್ ಔಟ್ಪುಟ್ 1/3 ಕುಸಿದು ಹೋಯಿತು. ಅಂದ್ರೆ ದೇಶದ ಆರ್ಥಿಕ ಚಟುವಟಿಕೆಗಳು ಬಹುತೇಕ ನಿಂತೇ ಹೋಗಿದ್ದು. ಇದು ಯಾವುದೋ ಒಂದು ಸೆಕ್ಟರ್ನ ಸಮಸ್ಯೆ ಆಗಿರಲಿಲ್ಲ, ಬದಲಿಗೆ ಇಡೀ ಎಕನಾಮಿಯೇ ಕುಸಿದು ಬಿದ್ದಿತ್ತು. ಈ ಗ್ರೇಟ್ ಡಿಪ್ರೆಷನ್ ಇದೆಯಲ್ಲ, ಇದು ಒಂದು ಕಠೋರ ಸತ್ಯವನ್ನ ಜಗತ್ತಿನ ಮುಂದಿಟ್ಟು. ಅದೇನೆಂದರೆ, ಹಳೇ ಕ್ಲಾಸಿಕಲ್ ಸಿದ್ಧಾಂತಗಳಿಂದ ಇಂಥ ದೊಡ್ಡ ಬಿಕ್ಕಟ್ಟನ್ನ ವಿವರಿಸೋಕೂ ಆಗ್ತಿಲ್ಲ, ಅದಕ್ಕೆ ಪರಿಹಾರ ಕೊಡೋಕೂ ಆಗ್ತಿಲ್ಲ ಅನ್ನೋದು ಸ್ಪಷ್ಟವಾಯಿತು. ಎಕಾನಮಿ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ ಅನ್ನೋದು ಕೇವಲ ಒಂದು ಭ್ರಮೆ ಅಂತ ಗೊತ್ತಾಯಿತು. ಸರಿಯಾಗಿ ಇಂತಹ ಒಂದು ಗೊಂದಲದ ಸಮಯದಲ್ಲಿ ಜಾನ್ ಮೇನಾರ್ಡ್ ಕೇನ್ಸ್ ಅನ್ನೋ ಬ್ರಿಟಿಷ್ ಎಕನಾಮಿಸ್ಟ್ ಒಂದು ಹೊಸ ದಾರಿಯನ್ನೇ ತೋರಿಸಿದ್ರು. ಅವರ 1936ರಲ್ಲಿ ಬಂದ ಒಂದು ಫೇಮಸ್ ಪುಸ್ತಕ ಆರ್ಥಿಕತೆಯನ್ನ ಬಿಡಿ ಬಿಡಿಯಾಗಿ ನೋಡೋ ಬದಲು ಒಂದು ಸಂಪೂರ್ಣ ವ್ಯವಸ್ಥೆಯಾಗಿ ನೋಡ್ಬೇಕು ಅನ್ನೋ ಹೊಸ ಐಡಿಯಾವನ್ನ ಮುಂದಿಟ್ಟಿತ್ತು. ಇಲ್ಲಿಂದಲೇ ಮಾಡರ್ನ್ ಮ್ಯಾಕ್ರೋ ಎಕನಾಮಿಕ್ಸ್ ಹುಟ್ಟಿದ್ದು. ಹಾಗಾದ್ರೆ ಈ ಹೊಸ ದೃಷ್ಟಿಕೋನದ ಪ್ರಕಾರ ಎಕನಾಮಿಯಲ್ಲಿ ಮುಖ್ಯ ನಿರ್ಣಯಗಳನ್ನ ತಗೊಳ್ಳೋರು ಯಾರು? ಇದು ಮೈಕ್ರೋ ಎಕನಾಮಿಕ್ಸ್ಗಿಂತ ಹೇಗೆ ಬೇರೆ? ಬನ್ನಿ ನೋಡೋಣ.
ನೋಡಿ, ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಯಾರು ನಿರ್ಧಾರ ತಗೊಳ್ತಾರೆ? ವ್ಯಕ್ತಿಗಳು ಮತ್ತು ಕಂಪನಿಗಳು. ಅವರ ಗುರಿಯೇನು? ತಮ್ಮ ಸ್ವಂತ ಲಾಭವನ್ನು ಜಾಸ್ತಿ ಮಾಡ್ಕೊಳ್ಳೋದು. ಆದರೆ ಮ್ಯಾಕ್ರೋ ಎಕನಾಮಿಕ್ಸ್ ವಿಷಯಕ್ಕೆ ಬಂದ್ರೆ ಇಲ್ಲಿ ನಿರ್ಧಾರ ತಗೊಳ್ಳೋರು ಸರ್ಕಾರ, RBI, ಸೆಬಿ ಅಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು. ಇವರ ಗುರಿ ಸ್ವಂತ ಲಾಭವಲ್ಲ, ಬದಲಿಗೆ ಇಡೀ ದೇಶದ ಜನರ ಒಟ್ಟಾರೆ ಕಲ್ಯಾಣ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಆರ್ಥಿಕ ವ್ಯವಸ್ಥೆ ಕೆಲ್ಸ ಮಾಡೋದು ಹೇಗೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಮ್ಯಾಕ್ರೋ ಎಕನಾಮಿಕ್ಸ್ ಒಂದು ಸಿಂಪಲ್ ಆದ್ರೂ ತುಂಬಾನೇ ಪವರ್ಫುಲ್ ಆದ ಮಾಡೆಲ್ ಕೊಡುತ್ತೆ. ಅದು ಇಡೀ ಎಕಾನಮಿಯನ್ನ 4 ಮುಖ್ಯ ವಲಯಗಳಾಗಿ ಅಂದ್ರೆ ಸೆಕ್ಟರ್ಗಳಾಗಿ ವಿಂಗಡಿಸುತ್ತೆ. ಆ 4 ವಲಯಗಳು ಯಾವುವು ಅಂದ್ರೆ, ಮೊದಲನೇದು ಹೌಸ್ ಹೋಲ್ಡ್ಸ್ ಅಂದ್ರೆ ನಾವು ನೀವೆಲ್ಲ, ಕುಟುಂಬಗಳು ಅಂದ್ರೆ ದೇಶದ ಎಲ್ಲ ಗ್ರಾಹಕರು ಮತ್ತು ಕಾರ್ಮಿಕರು. ಎರಡನೇದು ಫರ್ಮ್ಸ್ ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸೋ ಕಂಪನಿಗಳು. ಮೂರನೇದು ಗವರ್ಮೆಂಟ್ ಅಂದ್ರೆ ಸರ್ಕಾರ. ಮತ್ತು ನಾಲ್ಕನೇದು ಎಕ್ಸ್ಟರ್ನಲ್ ಸೆಕ್ಟರ್ ಅಂದ್ರೆ ನಮ್ಮ ದೇಶಕ್ಕೂ ಬೇರೆ ದೇಶಗಳಿಗೂ ಇರುವ ಸಂಪರ್ಕ. ಇಲ್ಲಿ ಪ್ರತಿಯೊಂದು ಸೆಕ್ಟರ್ಗೂ ತನ್ನದೇ ಆದವನ್ನ ಮುಖ್ಯವಾದ ಕೆಲಸ ಇದೆ. ಕುಟುಂಬಗಳು ಅಂದ್ರೆ ನಾವು ವಸ್ತುಗಳನ್ನ ಕೊಂಡುಕೊಳ್ತೀವಿ, ಜೊತೆಗೆ ಕಂಪನಿಗಳಿಗೆ ನಮ್ಮ ಶ್ರಮವನ್ನ ಕೊಡ್ತೀವಿ. ಕಂಪನಿಗಳು ನಮ್ಮ ಶ್ರಮವನ್ನ ಬಳಸಿ ಉತ್ಪಾದನೆ ಮಾಡಿ ನಮ್ಗೆಲ್ಲ ಉದ್ಯೋಗ ಕೊಡ್ತವೆ. ಸರ್ಕಾರ ಏನ್ ಮಾಡುತ್ತೆ? ನಮ್ಮಿಂದ ಕಂಪನಿಗಳಿಂದ ಟ್ಯಾಕ್ಸ್ ತಗೊಂಡು ಕಾನೂನುಗಳನ್ನ ಮಾಡಿ ರೋಡ್, ಹಾಸ್ಪಿಟಲ್ ಅಂತಹ ಸೌಲಭ್ಯಗಳನ್ನ ಒದಗಿಸುತ್ತೆ. ಇನ್ನು ಎಕ್ಸ್ಟರ್ನಲ್ ಸೆಕ್ಟರ್ ರಫ್ತು, ಆಮದುಗಳ ಮೂಲಕ ನಮ್ಮನ್ನ ಹೊರ ಜಗತ್ತಿನ ಜೊತೆ ಬೆಸೆಯುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದ್ರೆ ಈ 4 ಸೆಕ್ಟರ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಒಂದು ಇಲ್ಲದೆ ಇನ್ನೊಂದು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ನೆನ್ಪಿಡ್ಬೇಕಾದ ಮುಖ್ಯ ಅಂಶಗಳು 3. 1. ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಇಡೀ ಆರ್ಥಿಕತೆಯ ಒಟ್ಟಾರೆ ಆರೋಗ್ಯದ ಬಗ್ಗೆ ಅಧ್ಯಯನ ಮಾಡುದು. 2. ಗ್ರೇಟ್ ಡಿಪ್ರೆಷನ್ನಂತಹ ದೊಡ್ಡ ಬಿಕ್ಕಟ್ಟಿನಿಂದಾಗಿ ಇದು ಹುಟ್ಟಿಕೊಳ್ತು. ಮತ್ತು 3. ಇದು ಎಕಾನಮಿಯನ್ನ 4 ಮುಖ್ಯ ಭಾಗಗಳಾಗಿ ನೋಡುತ್ತೆ: ಕುಟುಂಬಗಳು, ಕಂಪನಿಗಳು, ಸರ್ಕಾರ ಮತ್ತು ಹೊರಗಿನ ಪ್ರಪಂಚ. ಈ 4 ಒಂದಕ್ಕೊಂದು ಸಂಬಂಧಿಸಿವೆ. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಈ 4 ಸೆಕ್ಟರ್ಗಳು ಒಂದಕ್ಕೊಂದು ಹೀಗೆ ಬೆಸೆದುಕೊಂಡಿರೋದಾದ್ರೆ ಒಂದು ಆರೋಗ್ಯಕರ ಆರ್ಥಿಕತೆ ಅಂದ್ರೆ ನಿಜವಾಗಿ ಹೇಗಿರುತ್ತೆ? ಈ 4ರ ನಡುವೆ ಬ್ಯಾಲೆನ್ಸ್ ತರೋದು ಹೇಗೆ? ಇದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.